ಬೈಲಹೊಂಗಲದಲ್ಲಿ ನಾಳೆಗೆ ಮುಂದುವರಿದ ಕರುನಾಡ ವಿಜಯ ಸೇನೆಯಿಂದ ಆಯೋಜಿಸಲಾದ ಭಾರಿ ಜಂಗಿ ಷರತ್ತು. ಇನ್ನು ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರು ಬ್ರಿಟಿಷರೊಡನೆ ಸಮರ ಸಾರಿ ಬ್ರಿಟಿಷರ ಚಂಡಾಡಿ 200 ವರ್ಷ ಪೂರೈಸಿದ ಪ್ರಯುಕ್ತವಾಗಿ ಬೈಲಹೊಂಗಲದಲ್ಲಿ 10 ಲಕ್ಷ ರೂಪಾಯಿ ಮೊತ್ತದಲ್ಲಿ ಕರುನಾಡ ವಿಜಯ ಸೇನೆ ತಾಲೂಕು ಘಟಕದ ವತಿಯಿಂದ ಜನವರಿ 5 ಹಾಗೂ 6ನೇ ತಾರೀಕಿನಂದು ಭಾರಿ ಜಂಗಿ ಷರತ್ತು ಆಯೋಜಿಸಲಾಗಿತ್ತು. ಆದರೆ ಸಮಯದ ಅಭಾವದಿಂದಾಗಿ ಎಲ್ಲ ರೈತರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯವಾಗದೇ ಇರುವ ಹಿನ್ನೆಲೆ ರೈತರ ಅಭಿಪ್ರಾಯದಂತೆ ಹಾಗೂ ಕಮಿಟಿಯವರ ನಿರ್ಣಯದಂತೆ ನಾಳೆಯೂ ಕೂಡ ಅಂದರೆ ಜನವರಿ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಇನ್ನುಳಿದ ರೈತರಿಗೆ ಷರತ್ತಿನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡುವುದಾಗಿ ಸಂಘಟನೆ ಮುಖಂಡರಾದ ರಫೀಕ್ ಬಡೆಗರ್ ಮಾಹಿತಿ ನೀಡಿದರು. ಕನ್ನಡ ಗಂಡು ಬೆಟ್ಟಿನ ನಾಡು ಬೈಲಹೊಂಗಲದಲ್ಲಿ ಕರುನಾಡು ವಿಜಯ ಸೇನೆ ತಾಲೂಕು ಘಟಕ ಬೈಲಹೊಂಗಲ ವತಿಯಿಂದ 10 ಲಕ್ಷ ರೂಪಾಯಿ ಮೊತ್ತದಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಜೋಡು ಎತ್ತುಗಳ ಖಾಲಿ ಗಾಡ ಓಡಿಸುವ ಸ್ಪರ್ಧೆಯನ್ನು ಜನವರಿ 5 ಮತ್ತು 6ರಂದು ಇಡಲಾಗಿತ್ತು. ಆದರೆ ಇವತ್ತು ಶನಿವಾರ ದಿವಸ ದನ ಬಹಳ ಉಳಿದಿದ್ದರಿಂದ ರೈತರ ಇಚ್ಛೆಯ ಮೇರೆಗೆ ಪುನಃ ನಾಳೆ ರವಿವಾರ 7ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭಿಸಲು ಕಮಿಟಿ ಠರಾವು ಮಾಡಲಾಯಿತು. ಆದ ಕಾರಣ ಹೆಚ್ಚಿನ ಬರೋರು ಫೀಜ ಈಗೇನು ಜಾರಿಯಲ್ಲಿದೆ ಇದೇ ರೀತಿ ಇರುತ್ತದೆ, ಇದನ್ನು ಏರಿಸಲಾಗುವುದು. ಆದ ಕಾರಣ ಬೆಳಿಗ್ಗೆ 10 ಗಂಟೆಗೆ ತಮ್ಮ ಜೋಡು ಎತ್ತುಗಳನ್ನು ತೆಗೆದುಕೊಂಡು ಬಂದು ನಾಳೆ 3 ಗಂಟೆಗೆ ಬಹುಮಾನ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮವನ್ನು ಮಧ್ಯಾಹ್ನ 3 ಗಂಟೆಗೆ ನಡೆಸಲಾಗುವುದು. ಆದ ಕಾರಣ ಎಲ್ಲ ರೈತ ಬಾಂಧವರು ಇದರಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿಶೇಷವಾಗಿ ಕೋರಿಕೆ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷರಾದ ವಿಠಲ್ ಕಡ್ಕೋಳ್, ಸಂಘಟನೆ ಗೌರವಾಧ್ಯಕ್ಷರಾದ ಬಸವರಾಜ ಸನ್ನವರ್, ಅನಿಲ್ ಬೋಳನವರ್, ಅಭಿಷೇಕ್ ಬೋಳನವರ್, ಅಶ್ವಿನ್ ಇಂಗಳಗಿ, ಸೋಮಪ್ಪ ವಾಲಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.